ಸ್ನೇಹಿತರೆ ನಮಸ್ಕಾರ. ನಾನು ಬೆಂಗಳೂರಿನ RR ನಗರ ಅಂದರೆ ರಾಜರಾಜೇಶ್ವರಿ ನಗರದಲ್ಲಿರುವಂಥ KDC ಎಕ್ಸ್ಪ್ರೆಸ್ ಟೀತ್ ಈ ಹಾಸ್ಪಿಟಲ್ ಇದ್ದೀನಿ. ಪ್ರಾಯಶಃ ನಾನು ನೋಡಿರುವಂಥ ಲಾರ್ಜೆಸ್ಟ್ ಹಾಸ್ಪಿಟಲ್ ಅಂದರೆ ಆ್ಯಸ್ ಫಾರ್ ಆಸ್ ಡೆಂಟಿಸ್ಟ್ರಿ ಇಸ್ ಕನ್ಸರ್ನ್ಡ್ ಇದು ಅತ್ಯಂತ ದೊಡ್ಡ ಹಾಸ್ಪಿಟಲ್ ಅನಿಸುತ್ತೆ. ಅಂದರೆ ನೀವು ಯು ನೇಮ್ ಇಟ್ ಯು ಹ್ಯಾವ್ ಇಟ್, ಅಂದರೆ ನೀವು ಬೇಕಾಗಿರುವಂಥ ಎಲ್ಲ ಸರ್ವಿಸ್ಗಳು ಇಲ್ಲಿ ಸಿಗುತ್ತೆ. ಅದು ಆರ್ಥೋಡಾಂಟಿಸ್ಟ್ ಇರ್ಬೋದು, ಇಂಪ್ಲಾಂಟ್ ಇರ್ಬೋದು, ಅಥವಾ ಬೇರೆ ಯಾವುದೇ ಇರ್ಬೋದು, ಮಕ್ಕಳಿಗಿರ್ಬೋದು, ವೃದ್ಧರಿಗಿರ್ಬೋದು, ಎಲ್ಲವೂ ಇದೆ. ಸೊ ಈ ಹಾಸ್ಪಿಟಲ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ವಿಶೇಷವಾಗಿ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ, ಅಂದರೆ ಒಬ್ಬ ವ್ಯಕ್ತಿಗೆ ಏನೆಲ್ಲ ಸಮಸ್ಯೆಗಳಿರ್ತವೆ ಮತ್ತು ಅದಕ್ಕೆ ಏನು ಪರಿಹಾರಗಳು ಅನ್ನೋದನ್ನು ಈ ಒಂದು ಹಾಸ್ಪಿಟಲ್ MD ಆಗಿರುವಂಥ ಡಾಕ್ಟರ್ ಪರಮ್ ಶೆಟ್ಟಿ ಅವರೊಂದಿಗೆ, ಡಾಕ್ಟರ್ ನಿರಂಜನ್ ಪರಮ್ ಶೆಟ್ಟಿ ಅವರೊಂದಿಗೆ ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ. ಡಾಕ್ಟರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಫೈನ್ ಸರ್, ನೈಸ್ ಟು ಸಿ. ಸೊ ನಮ್ಮ ಜೊತೆಗಿದ್ದಾರೆ ಈ ಒಂದು ಹಾಸ್ಪಿಟಲ್ನ MD ಮತ್ತು ಇಂಪ್ಲಾಂಟಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ನಿರಂಜನ್ ಪರಮ್ ಶೆಟ್ಟಿ ಅವರು. ನಾನು ನಿಮ್ಮ ಹಾಸ್ಪಿಟಲ್ ಬಗ್ಗೆ ಸುಮಾರು ವಿಚಾರಗಳನ್ನ ಹೇಳ್ತಾ ಇದ್ದೆ, ಬಟ್ ನಿಮ್ಮಿಂದ ತಿಳ್ಕೊಳ್ಳೋದಿದೆಯಲ್ಲ ಅದು ಭಾಳ ಮುಖ್ಯ ಅಂತ ಹೇಳಿ ಐ ಹ್ಯಾವ್ ಕಮ್ ಹಿಯರ್. ಸರ್ ಥ್ಯಾಂಕ್ ಯು ಸರ್, ವೆಲ್ಕಮ್. ಸರ್, ಮೊದಲನೇದಾಗಿ ನಾನು ನಿಮ್ಮ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಳ್ತಿರ್ಬೇಕಾದ್ರೆ ಒಂದಷ್ಟು ಭಾಳ ಇಂಟ್ರೆಸ್ಟಿಂಗ್ ವಿಚಾರಗಳು ನನಗೆ, ಅಂದರೆ ನನಗನ್ಸುತ್ತೆ ಗೊತ್ತಿಲ್ಲ, ಬಹುಶಃ ಲಾರ್ಜೆಸ್ಟ್ ಒಂದು ಇನ್ ಟರ್ಮ್ಸ್ ಆಫ್ ಫೆಸಿಲಿಟೀಸ್ ತುಂಬ ಲಾರ್ಜೆಸ್ಟ್ ಅನಿಸುತ್ತೆ. ಆಮೇಲೆ ನೀವು ಆಲ್ರೆಡಿ 15 ಬ್ರ್ಯಾಂಚ್ಗಳನ್ನ ಇನ್ನು ಕರ್ನಾಟಕದಲ್ಲಿದೆ, ಬೆಂಗಳೂರಿನಲ್ಲೇ 12 ಬ್ರ್ಯಾಂಚ್ಗಳಿದೆ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿದೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ನೀವು ಈ ಚಾರಿಟೇಬಲ್ ಅದನ್ನು ಕೂಡ ಮಾಡ್ತಾಯಿದ್ದೀರಾ. 4 ಅಥವಾ 5 ಬ್ರ್ಯಾಂಚ್ಗಳಿದೆ ಅಂತ ಹೇಳಿದರು. ಸರ್, ಉತ್ತರ ಕರ್ನಾಟಕದ ಮುಧೋಳ ಅಲ್ಲಿಂದ ಬಂದಿರುವಂಥ ಒಬ್ಬ ಡಾಕ್ಟರ್ ಈ ಥರ ಒಂದು ಆಗಿರೋದು ಭಾಳ ಖುಷಿ ನಮಗೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಜರ್ನಿ ಬಗ್ಗೆ? ಸೊ ನಮ್ಮದು ಲೈಕ್ ಬೇಸಿಕಲಿ ಪ್ಯಾಷನ್ ಅಂತ ಕರಿಬೋದು, ವರ್ಕ್ ಬಗ್ಗೆ ಇರುವಂಥ ಪ್ಯಾಷನ್. ಸೊ ನಾನು ಆ್ಯಕ್ಚುಲಿ ಹುಟ್ಟಿದ್ದೂರು ಗೋಕಾಕ್, ನೇಟಿವ್ ಗೋಕಾಕ್. ನಂದೆಲ್ಲ ಸ್ಟಡೀಸ್ ಆಗಿದ್ದೆಲ್ಲ ಗೋಕಾಕಲ್ಲಿ. ಆಮೇಲೆ ನಂದೆಲ್ಲ ಡೆಂಟಿಸ್ಟ್ ಎಲ್ಲ ಲೈಕ್ ಓದಿದ್ದು ಧಾರವಾಡದಲ್ಲಿ SDM ಡೆಲ್ ಕಾಲೇಜು. ಅದಾದಮೇಲೆ ನಾನು ಫಸ್ಟ್ ಕ್ಲಿನಿಕನ್ನು ಮುಧೋಳ, ಸೊ ಮುಧೋಳ ಲೈಕ್ ಇಟ್ ಇಸ್ ಸ್ಮಾಲ್ ಟೌನ್ ಇನ್ ನಾರ್ದರ್ನ್ ಕರ್ನಾಟಕ, ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಪ್ರಾಕ್ಟೀಸ್. ಸೊ 1997 ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ಅಂದರೆ 28 ವರ್ಷ ತುಂಬಿ 29ನೇ ವರ್ಷ ಕಾಲಿಡ್ತಾ ಇದೆ. ಅಲ್ಲಿ ಸುಮಾರು ಒಂದು 5-6 ವರ್ಷ ವರ್ಕ್ ಮಾಡಿದೆ. ಇವತ್ತಿಗೂ ಆ ಬ್ರ್ಯಾಂಚ್ ಇದೆ ಅಲ್ಲಿ. ಸೊ ಅಲ್ಲಿದೆ, ಜಮಖಂಡಿ ಇದೆ, ಅತ್ನಿಯಲ್ಲಿ ಬ್ರ್ಯಾಂಚ್ ಇದೆ. ಆಮೇಲೆ ನೆಕ್ಸ್ಟ್ ಬ್ರ್ಯಾಂಚ್ ಸ್ಟಾರ್ಟ್ ಮಾಡಿದ್ದು ಹುಬ್ಳಿಯಲ್ಲಿ. ಹುಬ್ಳಿಯಲ್ಲೂ ನಮ್ದೊಂದು ದೊಡ್ಡ ಸೆಟಪ್ ಇದೆ, ಆಲ್ಮೋಸ್ಟ್ ಲೈಕ್ 10 ಡೆಂಟಲ್ ಚೇರ್ಸ್ ಇದೆ, ವೆರಿ ಯೂಸ್ ಸೆಟಪ್ಪು. ಅದು ಆಲ್ಮೋಸ್ಟ್ ಒಂದು 18 ವರ್ಷ ಆಯಿತು ಹುಬ್ಳಿಯಲ್ಲಿ. ಇಲ್ಲಿ ಬೆಂಗಳೂರಿಗೆ ಬಂದೂ ಸುಮಾರು ಒಂದು 15 ವರ್ಷದ ಮೇಲೆ ಆಯಿತು. 15 ವರ್ಷದ ಮೇಲೆ ಆಯಿತು. ಓಕೆ, ಅಂದರೆ 50% ನೀವು ಉತ್ತರ ಕರ್ನಾಟಕದಲ್ಲಿ ಕಳೆದಿದ್ದೀರಾ, ಒಂದು 50% ಇಲ್ಲಿ. ಹೌದು ಆಲ್ಮೋಸ್ಟ್. ಓಕೆ, ಬಟ್ 29 ವರ್ಷ ಇಸ್ ಅ ಹ್ಯೂಜ್, ಐ ಮೀನ್ ತುಂಬ ದೊಡ್ಡ ಜರ್ನಿ ಅದು ಅಲ್ವಾ? ಆಮೇಲೆ 29 ವರ್ಷದಲ್ಲಿ ಏನು ಮಾಡಬೇಕೆಲ್ಲ ಮಾಡಿದ್ರೆ ಆಲ್ಮೋಸ್ಟ್. ಸರ್ ಇನ್ನೂ ಮಾಡಿದ್ದೀವಿ, ಇನ್ನಷ್ಟು ಸಾಕಷ್ಟು ಮಾಡಬೇಕು ಅಂತಲೂ ಇದೆ. ಓಕೆ. ಸೊ ಡೆಂಟಿಸ್ಟ್ರಿಯಲ್ಲಿ ಅಂದರೆ ಹೆಂಗಿದೆ ಅಂದರೆ ಡೆಂಟಿಸ್ಟ್ರಿ ಸಚ್ ಎ ವಾಸ್ಟ್ ಫೀಲ್ಡು. ಭಾಳಷ್ಟು ಜನಕ್ಕೆ ಏನು ಅನ್ಕೊಂತಾರೆ, ಡೆಂಟಿಸ್ಟ್ರಿ ಇಸ್ ನಥಿಂಗ್ ಬಟ್ ಹಲ್ಲು ಕೀಳೋದು, ಬರೀ ಸೆಟ್ ಮಾಡೋದು. ನೀವು ಇಂಪ್ಲಾಂಟಾಲಜಿಸ್ಟ್ ಅಲ್ವಾ? ಸೊ ಇದ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ, ಮತ್ತು ಇದು ಯಾರಿಗೆ ಬೇಕಾಗುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಡೆಂಟಲ್ ಇಂಪ್ಲಾಂಟ್ಸ್ ಅಂದರೆ ಯಾರು ಅಲ್ಲಿ ಕಳ್ಕೊಂಡಿರ್ತಾರೆ, ಅಂದರೆ ಅಲ್ಲಿ ಬಿದ್ದೋಗಿರುತ್ತೆ ಅಥವಾ ಕೀಳಿಸಿರ್ತಾರೆ, ಆದರೆ ಹಲ್ಲನ್ನು ರೀಪ್ಲೇಸ್ ಮಾಡುವಂಥ, ಹೊಸ ಹಲ್ಲು ಕಟ್ಟುವಂಥದ್ದು ಅತ್ಯಾಧುನಿಕವಾದಂಥ ಒಂದು ಚಿಕಿತ್ಸೆ. ಸೊ ಮುಂಚೆಲ್ಲ ಏನು ಮಾಡ್ತಿದ್ರು ಅಂದರೆ ಬರೀ ಸೆಟ್ ಕಟ್ತಾಯಿದ್ರು, ತೆಗೆಯೋದು ಹಾಕೋದು ಸೆಟ್ಟು, ಅಂದರೆ ಈ ಥರ ಸೆಟ್ ಬರುತ್ತೆ. ಸೊ ತೆಗೆಯೋದು ಹಾಕೋದು ಮಾಡ್ತಿದ್ರು, ಅದನ್ನು ಕ್ಲೀನ್ ಮಾಡಿ ಹಾಕುವಂಥದ್ದು. ಒಂದಲ್ಲಿ ಹೋದರೆ ಒಂದಲ್ಲಿ ಕಟ್ತಾಯಿದ್ವಿ, ಎರಡಲ್ಲಿ ಹೋದರೆ ಆ ಥರ ಫುಲ್ ಸೆಟ್ ಕಟ್ತಾಯಿದ್ವಿ. ಅದು ಏನಾಗುತ್ತೆ ಅಂದರೆ ಈ ತೆಗೆಯೋದು ಹಾಕೋದು ಸೆಟ್ಟು ಇದರದ್ದು ಭಾಳ ಲಿಮಿಟೇಷನ್ಸ್ ಇರುತ್ತೆ. ಎಲ್ಲ ಥರ ಊಟ ಮಾಡಲಿಕ್ಕೆ ಬರಲ್ಲ. ಆಮೇಲೆ ದಿನ ತೆಗಿಬೇಕು, ಹಾಕ್ಬೇಕು, ಹಿಂಸೆ. ಆಮೇಲೆ ಇದನ್ನು ಯೂಸ್ ಮಾಡ್ತಾ ಮೂಳೆ ಕರ್ಗೋಗ್ಬಿಡುತ್ತೆ. ಮೂಳೆ ಹೆಂಗೆ ಕರ್ಗೋಗುತ್ತೆ, ಸೆಟ್ ಕೂರೋದೇ ಇಲ್ಲ. ಸೊ ಕೆಲವೊಂದು ವರ್ಷ ಯೂಸ್ ಮಾಡಿದ್ಮೇಲೆ ಫಸ್ಟ್ ಆಫ್ ಆಲ್ ಹಾಕೊಳ್ಳೋದು ಕಷ್ಟಪಟ್ಟು ಅಡ್ಜಸ್ಟ್ ಆದಮೇಲೆ ಬರ್ತಾ ಮೂಳೆ ಕರಗಿ ಒಂದು ಫೈಂಡ್ ಏನಾಗುತ್ತೆ ಅಂದರೆ ಮೂಳೆ ನೀರೆಲ್ಲ ಸೆಟ್ಟು ಕೂರಲ್ಲ. ಆಮೇಲೆ ಈ ಸೆಟ್ಟಿಂದು ಕೆಪಾಸಿಟಿ ಹೆಂಗಂದರೆ, ಈಗ ನ್ಯಾಚುರಲ್ ಟೀತಲ್ಲಿ ನಾವು ಹೆಂಗೆ 100% ಎಲ್ಲ ಥರ ಊಟ ಮಾಡ್ತೀವಿ, ಈ ಸೆಟ್ಟಿಂದ ಮ್ಯಾಕ್ಸಿಮಮ್ ಕೆಪಾಸಿಟಿ 25%, ಅಂದರೆ ಚಿಮಿಂಗ್ ಕೆಪಾಸಿಟಿ ಅಂತ ಕರಿತೀವಲ್ಲ, ಅದರ ಎಫಿಷಿಯನ್ಸಿ ಕಂಪೇರ್ ಟು ದ ನ್ಯಾಚುರಲ್ ಟೀತ್ ಆರ್ ಕಂಪೇರ್ ಟು ಫುಲ್ ಇಂಪ್ಲಾಂಟ್ಸ್. ಈಗ ನಾವು ಇಂಪ್ಲಾಂಟ್ಸ್ ಹಾಕಿದ್ರೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ನ್ಯಾಚುರಲ್ ಟೀತ್. ಈ ಸೆಟ್ಟಿನ ಲಿಮಿಟೇಷನು ಬರೀ 25%. ಸೊ ಅದಕ್ಕೇನಾಯ್ತು ಅಂದರೆ ಮುಂದೆ ಬರ್ತಾ ಅಕಸ್ಮಾತ್ ಒಂದಲ್ಲೋ
ಎರಡಲ್ಲಿ ಹೋಗಿದ್ರೆ ಬ್ರಿಡ್ಜಸ್ ಅಂತ ಮಾಡ್ತೀವಿ. ಬ್ರಿಡ್ಜ್ ಅಂದ್ರೆ ಏನು ಮಾಡ್ತೀವಿ ಅಂದರೆ ಒಂದಲ್ಲಿ ಹೋಗಿದ್ರೆ ಅಕ್ಕಪಕ್ಕ ಎರಡಲ್ಲಿ ಕೊರಿತೀವಿ. ಸೊ ಇಲ್ಲಿದೆ ತೋರಿಸ್ತೀನಿ ನಿಮಗೆ ಮಾಡೆಲ್ಲು. ಇವಾಗ ಒಂದಲ್ಲಿ ಹೋಗಿರುತ್ತೆ, ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಹಲ್ಲನ್ನು ರಿಪ್ಲೇಸ್ ಮಾಡಲಿಕ್ಕೆ ಈ ಪಕ್ಕದ ಎರಡಲ್ಲನ್ನು ಕೊರದು ಚಿಕ್ಕದು ಮಾಡ್ತೀವಿ. ಈ ಥರ ಹಿಂಗೆ ಕೊರದು ಚಿಕ್ಕದು ಮಾಡ್ತೀವಿ. ಕೊರದು ಚಿಕ್ಕದು ಮಾಡಿಬಿಟ್ಟು ಈ ಥರ ಬ್ರಿಡ್ಜ್ ಅಂತ ಕಟ್ತೀವಿ. ಬ್ರಿಡ್ಜ್ ಅಂತ ಮಾಡಿ ಫಿಕ್ಸ್ ಮಾಡ್ತೀವಿ. 3 ಹಲ್ಲುಗಳು, 3 ಒಂದಲ್ಲಿ ಹೋದಲ್ಲಿ 3 ಕ್ಯಾಪ್ ಹಾಕ್ತೀವಿ. ಸೊ ಇದಕ್ಕೆ ನಾವು ಬ್ರಿಡ್ಜ್ ಅಂತ ಕರಿತೀವಿ, ಡೆಂಟಲ್ ಬ್ರಿಡ್ಜ್ ಅಂತ ಕರಿತೀವಿ. ಸೊ ಇದ್ರ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಒಂದಲ್ಲಿ ಕಟ್ಟಲಿಕ್ಕೆ ನಾವು ಪಕ್ಕದ ಎರಡಲ್ಲನ್ನು ಒಳ್ಳೆ ಹಲ್ಲನ್ನು ಕೊರಿಬೇಕಾಗುತ್ತೆ. ಆಮೇಲೆ ಇನ್ನು ಡ್ಯೂ ಕೋರ್ಸ್ ಯೂಸ್ ಮಾಡ್ತಾ ಮಾಡ್ತಾ ಈ ಪಕ್ಕದಲ್ಲೂ ಗ್ರ್ಯಾಜುಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಉಳ್ಕಲ್ಲಾಗ್ಬೋದು, ಹೊಸಡು ರೋಗ ಬರ್ಬೋದು. ಸೊ ಅದಕ್ಕೆ ಏನಂದರೆ ಇವಾಗ ಲೇಟೆಸ್ಟ್ ಯಾವ ಥರ ಬಂದಿದೆ ಅಂದರೆ ಇವಾಗ ಅಕಸ್ಮಾತ್ ಒಂದಲ್ಲಿ ಹೋಗಿತ್ತು ಅಂತ ಅಂದ್ಕೊಳ್ಳಿ, ಅದಕ್ಕೆ ಏನು ಮಾಡ್ತೀವಿ ಅಂದರೆ ಅಲ್ಲಿ ಮೂಳೆಯಲ್ಲಿ ಒಂದು ಚಿಕ್ಕದಾದಂಥ ಒಂದು ಹೋಲ್ ಮಾಡಿಬಿಟ್ಟು ಸ್ಕ್ರೂ ಹಾಕ್ತೀವಿ. ಇದಕ್ಕೆ ನಾವು ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಮೇಡ್ ಅಪ್ ಆಫ್ ಟೈಟಾನಿಯಮ್. ಇದು ಟೈಟಾನಿಯಮಿಂದ ರೆಡಿ ಆಗಿರ್ತದೆ. ಇದನ್ನು ಮೂಳೆಯಲ್ಲಿ ಅಳವಡಿಸ್ತೀವಿ. ಅಳವಡಿಸಿ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಕೊಡ್ತೀವಿ. ಇದಕ್ಕೆ ನಾವು ಅಬಟ್ಮೆಂಟ್ ಅಂತ ಕರಿತೀವಿ. ಅಬಟ್ಮೆಂಟ್ ಅಂತ ಫಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಕ್ಯಾಪ್ ಹಾಕ್ತೀವಿ. ಅಂದರೆ ಈಗ ನ್ಯಾಚುರಲ್ ಟೀತ್ ಯಾವ ಥರ ರೂಟ್ಸ್ ಇರುತ್ತಲ್ಲ ಅದೇ ಥರ ಒಂದು ರೂಟ್ ಇರುತ್ತೆ, ಅದ್ರ ಮೇಲೆ ಒಂದು ಹಲ್ಲು ಫಿಕ್ಸ್ ಮಾಡ್ತೀವಿ. ಇದಕ್ಕೆ ನಾವು ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ಒಂದಲ್ಲಿ ಹೋಗಿದ್ರೆ 1 ಸ್ಕ್ರೂ ಹಾಕ್ತೀವಿ, ಎರಡಲ್ಲಿ ಹೋಗಿದ್ರೆ 2 ಸ್ಕ್ರೂ ಹಾಕ್ತೀವಿ. ಅದೇ ಥರ ಸುಮಾರು ಎಲ್ಲ ಅಲ್ಲಿ ಹೋಗಿದ್ರೆ ಸೊ 6ರಿಂದ 8 ಸ್ಕ್ರೂ ಮೇಲೆ, 6ರಿಂದ 8 ಸ್ಕ್ರೂ ಕೆಳಗಡೆ ಹಾಕ್ಬಿಟ್ಟು ಅಷ್ಟು ಅಲ್ಲನ್ನು ಫಿಕ್ಸ್ ಮಾಡ್ತೀವಿ. ಇಟ್ ಈಸ್ ಆಸ್ ಗುಡ್ ಆಸ್ ಅ ನ್ಯಾಚುರಲ್ ಟೀತ್. ಇದು ಅಂದರೆ ಇದು ಒಂಥರ ಪರ್ಮನೆಂಟ್ ಸೊಲ್ಯೂಷನ್. ಇದು ಆಲ್ಮೋಸ್ಟ್ ಪರ್ಮನೆಂಟ್ ಸೊಲ್ಯೂಷನ್. ಆಲ್ಮೋಸ್ಟ್ ಆಸ್ ಗುಡ್ ಆಸ್ ಅ ನ್ಯಾಚುರಲ್ ಟೀತ್. ನೀವು ಮೇಂಟೈನ್ ಚೆನ್ನಾಗಿ ಮಾಡಿದ್ರೆ ಇಟ್ ಈಸ್ ಲೈಕ್ ಎ ಲೈಫ್ ಟೈಮ್. ಇವನ್ ನಮ್ಮ ದೇವ್ರು ಕೊಟ್ಟಿದ್ದು ಅಲ್ಲೂ ಆ್ಯಕ್ಚುಲಿ ಲೈಫ್ ಟೈಮ್ ಅಂತಲೇ ಇರುತ್ತೆ. ಸರಿಯಾಗಿ ಮೇಂಟೈನ್ ಮಾಡಲಾರ್ದೆ ಅದನ್ನು ಕಳ್ಕೊತಾರೆ. ಸೊ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಓರಲ್ ಹೈಜೀನ್ ಚೆನ್ನಾಗಿ ಮೇಂಟೈನ್ ಮಾಡಿ ಫಾಲೋ ಅಪ್ ಚೆನ್ನಾಗಿ ಮಾಡ್ತಾಯಿದ್ರೆ, ಮೂಳೆ ಚೆನ್ನಾಗಿದ್ದರೆ 100% ಇಟ್ ಈಸ್ ಲೈಕ್ ಎ ಲೈಫ್ ಟೈಮ್ ಪ್ರೊಸೀಜರ್. ವಂಡರ್ಫುಲ್ ಸರ್. ಸೊ ನಾವು ನಮ್ಮ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಆದರೆ ನಾವು ಹಾಸ್ಪಿಟ್ಲಿಗೆ ಬಂದಿರೋದ್ರಿಂದ ನಾವು ಸುಮ್ಮನೆ ಮಾತಾಡೋದಕ್ಕಿಂತ ನಾವು ಅದನ್ನು ನೋಡ್ತಾ ಮಾತಾಡಿದರೆ ಅವ್ರ ಹಾಸ್ಪಿಟಲ್ನ ಇನ್ನೂ ಜಾಸ್ತಿ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಟ್ರೀಟ್ಮೆಂಟ್ಗಳು ಅರ್ಥ ಆಗುತ್ತೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಇಂಪ್ಲಾಂಟ್ ಬಗ್ಗೆ ಏನು ಹೇಳಿದ್ರು ಅದನ್ನೇ ನಾವು ನೋಡ್ಕೊಳ್ಳೋಣ. ಅದಾದಮೇಲೆ ಬೇರೆ ವಿಚಾರಗಳನ್ನ ನಾವು ನೋಡ್ಬೋದು. ಓಕೆ ಸರ್. ಸರ್, ಈ 3 ಯೂನಿಟ್ಸಲ್ಲಿ ನಾವು ಇಲ್ಲಿ ಮ್ಯಾಕ್ಸಿಮಮ್ ಇದು ಮಾಡೋದು ಇಂಪ್ಲಾಂಟ್ಸ್. ಸೊ ಡೆಂಟಲ್ ಇಂಪ್ಲಾಂಟ್ಸ್ ಇಲ್ಲಿ ನಡೀತಾ ಇರೋದು ಇಂಪ್ಲಾಂಟ್ಸ್. ಇಲ್ಲಿ ಅವು ನಾವು ಡೆಡಿಕೇಟೆಡ್ ಆಗಿ ಇಟ್ಟಿರೋದು ಇಂಪ್ಲಾಂಟ್ಸ್ ಇಟ್ಟಿದ್ದೀರಾ. ಸರ್, ಇದು ಯೂನಿಟ್ 2 ಎಂಡೋ ಡಿಪಾರ್ಟ್ಮೆಂಟ್ ಅಂತ. ಇಲ್ಲಿ ನಾವು ಮ್ಯಾಕ್ಸಿಮಮ್ ಇಲ್ಲಿ ಮಾಡೋದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ. ಸೊ ನೀವು ಕೇಳಿರ್ಬೋದು ಸುಮಾರು ಕಡೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದರೆ ಉಳುಕಲ್ಲಾಗಿ ಡೀಪ್ ಹೋಗಿ ಪೇನ್ ಬರುತ್ತಲ್ಲ, ಅಲ್ಲನ್ನು ಉಳಿಸ್ಲಿಕ್ಕೆ ಮಾಡುವಂಥ ಪ್ರೊಸೀಜರು ರೂಟ್ ಕೆನಾಲ್ ಟ್ರೀಟ್ಮೆಂಟ್. ಸ್ವಲ್ಪ ಪೇನ್ಫುಲ್ ಅಲ್ಲ ಸರ್ ಇದು? ನಾಟ್ ಅಟ್ ಆಲ್ ಪೇನ್ಫುಲ್ ಸರ್. ಡೆಂಟಲ್ ಟ್ರೀಟ್ಮೆಂಟ್ಸಲ್ಲಿ ಎನಸ್ಥೀಶಾ ಕೊಟ್ಟ ಮೇಲೆ, ಪ್ರಾಪರ್ ಇಂಜೆಕ್ಷನ್ ಕೊಟ್ಟ ಮೇಲೆ ಚೂರು ಪೇನ್ ಆಗಲ್ಲ. ಮೇನ್ ಅಂದರೆ ಎನಸ್ಥೀಶಾ ಕರೆಕ್ಟಾಗಿರಬೇಕು. ಆಮೇಲೆ ಮಾಡೋದು ಏನೂ ಗೊತ್ತಾಗಲ್ಲ ಯಾರು. ಇದು ಯೂನಿಟ್ 4 ಅಂತ. ಇಲ್ಲಿ ಬೇಸಿಕಲಿ ನಾವು ಚಿಕ್ಕ ಮಕ್ಕಳದ್ದು ಒಂದು ಸಪ್ರೇಟ್ ಯೂನಿಟ್ ಇದೆ. ಅದಕ್ಕೆ ಪೀಡಿಯಾಟ್ರಿಕ್ ಯೂನಿಟ್ ಅಂತ ಕರಿತೀವಿ. ಇಲ್ಲಿ ನಾವು ಮ್ಯಾಕ್ಸಿಮಮ್ ಮಾಡೋದು ಚಿಕ್ಕ ಮಕ್ಕಳ ಟ್ರೀಟ್ಮೆಂಟ್ ಅಷ್ಟೇ. ಇಲ್ಲಿರೋದು ಡಾಕ್ಟರ್ ಪ್ರಜ್ಞಾ ಅಂತ, ನಮ್ಮ ಚಿಕ್ಕ ಮಕ್ಕಳ ಸ್ಪೆಷಲಿಸ್ಟ್ ಪೀಡಿಯಾಟ್ರಿಕ್ ಡೆಂಟಲ್ ಸರ್ಜನ್ ಇವರು. ಅಂದರೆ ಮಕ್ಕಳಿಗೆಲ್ಲ ಅಟ್ರಾಕ್ಟ್ ಆಗಲಿ ಅಂತ ಇಲ್ಲೆಲ್ಲ ಕಾರ್ಟೂನು ಇದು, ಆಮೇಲೆ ಆ್ಯನಿಮೇಷನ್ಸ್ ಎಲ್ಲ ಹಾಕಿರ್ತೀವಿ. ಆಮೇಲೆ ಅದ್ರ ಜೊತೆ ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ಕಾನ್ಷಿಯಸ್ ಸೆಡೇಷನ್ ಅಂತ ಯೂನಿಟ್ ಇದೆ. ಕಾನ್ಷಿಯಸ್ ಸೆಡೇಷನ್ ಅಂದರೆ ಚಿಕ್ಕ ಮಕ್ಕಳು ಫಸ್ಟ್ ಆಫ್ ಆಲ್ ಟ್ರೀಟ್ಮೆಂಟ್ ಬಗ್ಗೆ ತುಂಬ ಭಯ. ಇವನ್ ದೊಡ್ಡರು ಎದುರ್ತಾರೆ, ಚಿಕ್ಕ ಮಕ್ಕಳು ಅಂತೂ ಡೆಂಟಲ್ ಟ್ರೀಟ್ಮೆಂಟ್ ತುಂಬ ಎದುರ್ಕೊತಾರೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ಅಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ಗ್ಯಾಸ್ ಹಾಕ್ತೀವಿ. ನೈಟ್ರಸ್ ಆಕ್ಸೈಡ್ ಗ್ಯಾಸ್ ಬರುತ್ತೆ, ನೀವು ಕೇಳಬೇಕು, ಲಾಫಿಂಗ್ ಗ್ಯಾಸ್. ಆ ಗ್ಯಾಸನ್ನು ಹಾಕಿದ್ಮೇಲೆ ಏನಾಗುತ್ತೆ ಅಂದರೆ ಅವ್ರನ್ನ ಮಾಡೋ ಪ್ರೊಸೀಜರು
ಅಂದರೆ ಅಷ್ಟೊಂದು ಪೇನ್ ಇರೋದಿಲ್ಲ. ಸೆಮಿ ದೇ ಎಂಜಾಯ್ ದ ಟ್ರೀಟ್ಮೆಂಟ್. ಆ ಗ್ಯಾಸಿಂದ ಅವ್ರು ನಮಗೆ ಕೋಆಪ್ರೇಷನು ಮಾಡ್ತಾರೆ, ಆಮೇಲೆ ಅಷ್ಟೊಂದು ಅವ್ರಿಗೆ ಪೇನ್ ಅನ್ಸಲ್ಲ. ದಟ್ ಇಸ್ ಇಂಪಾರ್ಟೆಂಟ್. ಲೈಕ್ ವೆರಿ ಮಿನಿಮಲ್ ಪೇನ್ ಇರ್ತದೆ. ಹಿಂಗಾಗಿ ಮಕ್ಕಳು ತುಂಬ ಕೋಆಪ್ರೇಟ್ ಮಾಡ್ತಾರೆ. ಇದು ಮಕ್ಕಳಿಗಂತಲ್ಲ, ಇವನ್ ದೊಡ್ಡವ್ರಿಗೂ ನಾವು ಇದು ಮಾಡ್ತೀವಿ. ಈಗ ಸುಮಾರು ಜನ ಇವನ್ ವೆಸ್ಟರ್ನ್ ಕಂಟ್ರೀಸಲ್ಲೂ ಸುಮಾರು ಜನ ಪೇಷಂಟ್ಸ್ಗೆ ಪೇನ್ಲೆಸ್ ಟ್ರೀಟ್ಮೆಂಟ್ ಬೇಕು, ಅಂದರೆ ನೋವು ಆಗಲೇಬಾರ್ದು. ಅಂಥವ್ರು ಏನು ಮಾಡ್ತಾರೆ, ಕಾನ್ಷಿಯಸ್ ಸೆಡೇಷನ್ ಅಂತ ಕೇಳ್ತಾರೆ. ಅಂಥವ್ರ ಸಲುವಾಗಿ ನಮ್ಮಲ್ಲಿ ಚಿಕ್ಕ ಮಕ್ಳಿಗೂ ಮಾಡ್ತೀವಿ. ದೊಡ್ಡವರು ಅಕಸ್ಮಾತ್ ತುಂಬ ಏನಾದ್ರು ಭಯ ಇದೆ, ಡೆಂಟಲ್ ಟ್ರೀಟ್ಮೆಂಟ್ ಬಗ್ಗೆ ಭಯ ಇದ್ದರೆ ಕಾನ್ಷಿಯಸ್ ಸೆಡೇಷನ್ ಕೊಟ್ಟು ಅದ್ರ ಬಗ್ಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅದ್ರ ಬಗ್ಗೆ ಬೇಕಾದ್ರೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಇವರು. ಹಲೋ, ನನ್ನ ಹೆಸರು ಡಾಕ್ಟರ್ ಪ್ರಜ್ಞಾ ಅಂತ. ಐ ಆಮ್ ಅ ಪೀಡಿಯಾಟಿಕ್ ಡೆಂಟಿಸ್ಟ್. ಸೊ ಯೂಶಲಿ ಮಕ್ಕಳು ಅಂತ ಅಂದರೆ ತುಂಬ ಚಾಕ್ಲೇಟ್ಸ್ ಆಗಲಿ ಸ್ವೀಟ್ಸ್ ಆಗಲಿ ತಿನ್ನು ಅವರಿಗೆ ತುಂಬ ಕ್ಯಾವಿಟೀಸ್ ಸ್ಟಾರ್ಟ್ ಆಗುತ್ತೆ. ಇಲ್ವೊಂದು ಕೂಡ ಬಾಟಲ್ ಫೀಡಿಂಗಿಂದ, ಬ್ರೆಸ್ಟ್ ಫೀಡಿಂಗಿಂದ ರಾತ್ರಿ ತುಂಬ ಹೊತ್ತು ಮಲ್ಕೊಂಡು ಬಾಯಲ್ಲೇ ಹಾಲಿದ್ದಾಗ ಏನಾಗುತ್ತೆ, ಕ್ಯಾವಿಟೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಜಾಸ್ತಿ ಕ್ಯಾವಿಟೀಸ್ ಅವ್ರು ತುಂಬ ನೋಡ್ಕೊಳ್ಳಲ್ಲ. ಅವ್ರಿಗೆ ಯಾವಾಗ ಪೇಯ್ನ್ ಬರುತ್ತೋ ಅವಾಗ ಅವರು ಡೆಂಟಲ್ ಟ್ರೀಟ್ಮೆಂಟಿಗೆ ಬರ್ತಾರೆ. ಸೊ ಅವಾಗ ಡೈರೆಕ್ಟಾಗಿ ಇಲ್ಲಿ ಕರ್ಕೊಂಡು ಬಂದಾಗ ತುಂಬ ಚಿಕ್ಕ ಮಕ್ಕಳನ್ನ ಅವ್ರಿಗೆ ಗೊತ್ತಾಗಲ್ಲ ನಾವೇನು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ. ಸೊ ಅವ್ರು ಹೆದರ್ಕೊಂಡಿರ್ತಾರೆ, ಫಸ್ಟ್ ಹೆದರ್ಕೊಳ್ತಾರೆ, ಭಯ ಇರುತ್ತೆ ಅವರಿಗೆ, ಒಂಥರ ಆಂಗ್ಷಿಯಸ್ ಆಗಿರುತ್ತೆ ನಾವೇನೋ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ. ಸೊ ಹಾಗೆ ಇದು ಕಾನ್ಷಿಯಸ್ ಸೆಡೇಷನ್ ಮೆಷಿನ್ ಅಂತ. ಸೊ ಇದರಲ್ಲಿ ನೈಟ್ರಸ್ ಆಕ್ಸೈಡ್ ಮತ್ತು ಆಕ್ಸಿಜನ್, ಸೊ ಎರಡು ಕಾಂಬಿನೇಷನಲ್ಲಿ ನಾವು ಇವರಿಗೆ ಸ್ವಲ್ಪ ಸೆಡೇಷನ್ ಥರ ಕೊಟ್ಟಾಗ ಏನಾಗುತ್ತೆ, ಒಂದು ಸ್ವಲ್ಪ ಕಂಪ್ಲೀಟ್ ಸೆಡೇಷನ್ ಮಾಡಲ್ಲ, ಒಂದು ಸ್ವಲ್ಪ ಹಾಫ್ ಅಂದರೆ ಅವ್ರು ಕಾನ್ಷಿಯಸ್ ಆಗೇ ಇರ್ತಾರೆ, ಬ್ರೀತಿಂಗ್ ಎಲ್ಲ ಕಂಟ್ರೋಲ್ ಆಗಿರುತ್ತೆ, ಏನಿಲ್ಲ, ಜಸ್ಟ್ ಅವ್ರು ಇನ್ಹೇಲ್ ಮಾಡ್ತಾರೆ ಗ್ಯಾಸನ್ನು, ಆಮೇಲೆ ಎಕ್ಸೇಲು ಮಾಡ್ತಾರೆ. ಸೊ ಫಸ್ಟು 100% ಆಕ್ಸಿಜನ್ ಕೊಡ್ತೀವಿ. ಸೊ ಅದಕ್ಕೆ 100% ಆಕ್ಸಿಜನ್ ಕೊಟ್ಟಾದ್ಮೇಲೆ ಗ್ರ್ಯಾಜುವಲ್ ಆಗಿ ನೈಟ್ರಸ್ ಆಕ್ಸೈಡ್ ಕೊಡ್ತೀವಿ. ಸೊ 100% ಆಕ್ಸಿಜನ್ ಇದ್ದಾಗ ನೈಟ್ರಸ್ ಆಕ್ಸೈಡ್ 0 ಇರುತ್ತೆ. ನೈಟ್ರಸ್ ಆಕ್ಸೈಡ್ 10% ಕೊಟ್ಟಾಗ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ಅದು ಕಮ್ಮಿ ಆಗುತ್ತೆ. ಸೊ 10%, 90%. ಸೊ ಮಕ್ಕಳಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ 30% ನೈಟ್ರಸ್ ಆಕ್ಸೈಡ್ ಕೊಡ್ಬೋದು, 70% ಆಕ್ಸಿಜನ್ ಇರುತ್ತೆ. ಸೊ ಅಡಲ್ಟಲ್ಲಿ 50% ನೈಟ್ರಸ್ ಆಕ್ಸೈಡ್ ಆ್ಯಂಡ್ 50% ಆಕ್ಸಿಜನ್ ಇರುತ್ತೆ. ಆಮೇಲೆ ಕಂಪ್ಲೀಟ್ ಪ್ರೊಸೀಜರ್ ಎಲ್ಲ ಅದಾದಮೇಲೆ ನಾವು 100% ಆಕ್ಸಿಜನ್ ಕೊಟ್ಟು 3 to 5 minutes ಕೊಟ್ಬಿಟ್ಟು ಅದಾದಮೇಲೆ ನಾವು ಪ್ರೊಸೀಜರ್ನ ಟರ್ಮಿನೇಟ್ ಮಾಡ್ಬೋದು. ಸೊ ಅವಾಗ ಆ ಟೈಮಲ್ಲಿ ನಾವು ಅವರಿಗೆ ಫುಲ್ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ, ಕೈಕಾಲೆಲ್ಲ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಹೋಲ್ ಮೌತ್ ಕೂಡ ಅವರಿಗೆ ಫುಲ್ ನಂಬಾಗಿರುತ್ತೆ. ಸೊ ಏನೂ ಗೊತ್ತಾಗಲ್ಲ. ಸೊ ಇವನ್ ನಾವು ಇಂಜೆಕ್ಷನ್ ಕೊಡೋದು, ಅನಸ್ತಿಷಿಯಾ ಕೊಡೋದು ಕೂಡ ಅವ್ರಿಗೆ ಏನೂ ಗೊತ್ತಾಗಲ್ಲ ಆ ಟೈಮಲ್ಲಿ. ಸೊ ಇವನ್ ಮಕ್ಳಿಗೂ ಅಡಲ್ಟಿಗೂ ಇದೆಲ್ಲ ಯೂಸ್ ಆಗುತ್ತೆ ತುಂಬ. ಎಷ್ಟು ಟೈಮ್ ತಗೊಳುತ್ತೆ ಈ ಪ್ರೊಸೀಜರ್? ಅದು ಸ್ಟಾರ್ಟಿಂಗ್ ನಾವು 100% ಆಕ್ಸಿಜನ್ ಕೊಟ್ಟಾಗ 3 to 5 minutes. ಸೊ ಆಮೇಲೆ ನಾವು ಇಂಜೆಕ್ಷನ್ ಕೊಡೋ ಟೈಮಲ್ಲೂ ಕೂಡ ಕೊಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಅದನ್ನು ರೆಡ್ಯೂಸ್ ಮಾಡ್ಬೋದು. ಸೊ ಇಲ್ಲ ಕಂಪ್ಲೀಟಾಗಿ ಪ್ರೊಸೀಜರ್ ಇಲ್ಲ ಕಂಪ್ಲೀಟಾಗಿ ಬೇಕು ಅಂತ ಅಂದೂ ಕೂಡ ಕೊಡ್ಬೋದು. ಸೊ ಅಡಲ್ಟ್ಸಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ, ಮಕ್ಕಳಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಯೂನಿಟ್ಟು ನಾವು ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಓಕೆ. ಸೊ ಮೈಕ್ರೋಸ್ಕೋಪ್ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಬೇಸಿಕಲಿ ರೂಟ್ ಕೆನಲ್ ಟ್ರೀಟ್ಮೆಂಟ್ ಮಾಡ್ತಾರಲ್ಲ, ಆ ಕೆನಲ್ಗಳು ಭಾಳ ಚಿಕ್ಕದಿರುತ್ತೆ, ಅದನ್ನು ಲೈಕ್ ಮ್ಯಾಗ್ನಿಫೈ ಮಾಡಿ ನೋಡಿ ಅದು ಮಾಡಲಿಕ್ಕಿರುವಂಥ ಲೈಕ್ ಯೂನಿಟ್. ಇದ್ರ ಬಗ್ಗೆ ಮೇಡಮ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಡಾಕ್ಟರ್ ಭಾಗ್ಯ ಸರ್, ಐ ಆಮ್ ಓರಲ್ ಪೆಥಾಲಜಿ ಮೈಕ್ರೋಬಯಾಲಜಿಸ್ಟ್, ಇವರು ಎಂಡೋಡಾಂಟಿಸ್ಟ್. ಈ ಬೇಸಿಕಲಿ ಯೂನಿಟ್ ನಾವು ಯೂಸ್ ಮಾಡ್ತಾ ಇರೋದು ಎಂಡೋ ಸರ್ಜರೀಸ್. ಎಂಡೋ ಅಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್, ನರ ಚಿಕಿತ್ಸೆ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತೇವೆ. ಕೆಲವೊಬ್ಬರು ಸ್ಪೆಸಿಫಿಕಲಿ ನಮ್ಗೆ ಇದರಲ್ಲೇ ಮಾಡಬೇಕಂತನೂ ಬರ್ತಾರೆ, ಮೈಕ್ರೋಸ್ಕೋಪಲ್ಲೇ ರೂಟ್ ಕೆನಾಲ್ ಮಾಡಬೇಕಂತ ಬರ್ತಾರೆ. ಇದರ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಏನೂ ಮಿಸ್ಟೇಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ಸರ್ತಿ ಏನಾಗಿರ್ತದೆ, ಪೇಷಂಟ್ ತುಂಬ ಕಡೆ ಹೋಗಿ ಬಂದಿರ್ತಾರೆ, ಅವ್ರದ್ದು ಪೇನ್ ಸಬ್ಸೈಡ್ ಆಗಿರೋದಿಲ್ಲ. ಇದಕ್ಕೆ ರೀಸನ್ ಏನಿರ್ತದೆ ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇದ್ದಿದ್ದು ಕೆನಾಲ್ಸ್ ಮಿಸ್ ಆಗಿರ್ತದೆ. ಸೊ ಅದನ್ನು ನಾವು CBCT ಸ್ಕ್ಯಾನಲ್ಲಿನೂ ಅದನ್ನು ನಾವು ರಿಕವರ್ ಮಾಡಬಹುದು, ಅಂದರೆ ಡಿಸ್ಕವರ್ ಮಾಡಬಹುದು, ಇಲ್ಲ ಈ ಮೈಕ್ರೋಸ್ಕೋಪ್ದಲ್ಲಿ ಅದನ್ನು ನಾವು ನೋಡಬಹುದು. ಓಕೆ. ಸೊ ಮಿಸ್ ಕೆನಾಲ್ ಇದ್ದರೆ ಅದನ್ನು ಮಿಸ್ ಕೆನಾಲ್, ಈಗ ಒಂದು ಟೂತಲ್ಲಿ ಒಂದು 4 ಕೆನಾಲ್ ಇದ್ದರೆ ಕೆಲವೊಂದು ಟೂತಲ್ಲಿ 5 ಇರ್ತದೆ. ಸೊ ಅದು ಮಿಸ್ ಆಗಿದ್ದು ನಾವು ಇದರಲ್ಲಿ ಕಂಡು ಹಿಡಿದು ಅದನ್ನು ರಿಪೇರ್ ಮಾಡಬಹುದು. ಸೊ ಬೇಸಿಕಲಿ ಈ ಟ್ರೀಟ್ಮೆಂಟ್ ರೂಟ್ ಕೆನಾಲ್ ಇದೆ, ಬಟ್ ಮೈಕ್ರೋಸ್ಕೋಪಲ್ಲಿ ನೋಡಿಕೊಂಡು ನೀವು ಮಾಡಿ. ಎಸ್, ಮೆಗ್ನಿಫೈ ಆಗಿರ್ತದೆ. ನಮ್ಮ ಕಣ್ಣಿಗೆ ಕಾಣದೇ ಇದ್ದಿದ್ದು ಮೆಗ್ನಿಫೈ ಆಗಿ ನಾವು ಇದರಲ್ಲಿ ಮಾಡಬಹುದು. 100% ಅಕ್ಯುರೇಸಿ ಇರ್ತದೆ. ಕೆಲವೊಂದು ಸತಿ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಫೈಲ್ ಸಪ್ರೇಷನ್ ಆಗಿರ್ತದೆ. ಫೈಲ್ ಅಂದರೆ ನಾವು ಇನ್ಸ್ಟ್ರೂಮೆಂಟ್, ಚಿಕ್ಕ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೇವೆ, ಅದಾಗಿದ್ದು ಇದರಿಂದ ರಿಟ್ರೀವಲ್ ಮಾಡಬಹುದು. ಈ ಮಷೀನನ್ನು ಯೂಸ್ ಮಾಡಿ ನಾವು ಅದನ್ನು ರಿಟ್ರೀವ್ ಮಾಡಬಹುದು. ಸರ್, ಇದು ಪೇಷಂಟು ಬೇರೆ ಬೇರೆ ಊರಿಂದ ಬರ್ತಾರೆ, ಬೇರೆ ಬೇರೆ ಸ್ಟೇಟಿಂದ ಬರ್ತಾರೆ, ಬೇರೆ ಬೇರೆ ಕಂಟ್ರಿಯಿಂದನೂ ಬರ್ತಾರೆ. ಟ್ರೀಟ್ಮೆಂಟಿಗೆ ಬಂದಾಗ ಅವ್ರಿಗೆಲ್ಲ ಇರ್ಕೊಳ್ಳೋಂಥ ವ್ಯವಸ್ಥೆ ಇದು, ಅಂದರೆ ಇದೇ ಬಿಲ್ಡಿಂಗಲ್ಲಿ ರೂಮ್ಸ್ ಇದೆ, ಇಲ್ಲೇ ಬಂದು ಇಲ್ಲೇ ಇದ್ದು ಅವ್ರಿಗೆಲ್ಲ ಇರ್ಕೊಳ್ಳಿಕ್ಕೆ, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಮಾಡಿಕೊಂಡು ಇಲ್ಲೇ ರೆಸ್ಟ್ ತೊಗೊಂಡು 2-3 ದಿನ ಇರ್ತಾರೆ.
ಕೆಲವೊಂದ್ಸಲ 15 ದಿನ ಇರ್ತಾರೆ. ಹೌದಾ? ಸೊ ಟೂರಿಸಮ್ ಅಂತ ಕರಿತೀವಿ. ಈ ಬೇರೆ ಬೇರೆ ಡೆಂಟಲ್ ಟೂರಿಸಮ್ ಅಂತ ಕರಿತೀವಿ. ಬೇರೆ ಬೇರೆ ಕಂಟ್ರಿಯಿಂದ ಬಂದು ಇಲ್ಲಿ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಮಧ್ಯೆ ಅವ್ರಿಗೆಲ್ಲ ಗ್ಯಾಪ್ ಇದ್ದಾಗ ಇಲ್ಲೇ ಸುತ್ತಮುತ್ತ ಎಲ್ಲ ಊರಿಗೆ ಹೋಗ್ತಾರೆ. ಮೈಸೂರು ಆಮೇಲೆ ಊಟಿ ಸುತ್ತಮುತ್ತ ಹೋಗ್ತಾರೆ. ಎಲ್ಲ ಸುತ್ತಾಡ್ಕೊಂಡು ಬಂದು ಟ್ರೀಟ್ಮೆಂಟ್ ಆಗುತ್ತೆ, ಅವ್ರದ್ದು ಟೂರಿಸಮ್ ಆಗುತ್ತೆ. ಅದು ಆ ಥರ ಮಾಡಲಿಕ್ಕೆ ಇದೊಂದು ನಾವು ಸೆಟಪ್ ಮಾಡಿದ್ದೀವಿ. ಒಂದು ಫ್ಯಾಮಿಲಿ ಅಥವಾ ಒಬ್ಬರು ವ್ಯಕ್ತಿ ಉಳ್ಕೊಳ್ಳೋಕ್ಕಾಗುತ್ತೆ? ಫ್ಯಾಮಿಲಿನೂ ಉಳ್ಕೋಬೋದು, ಒಬ್ಬರು ಉಳ್ಕೋಬೋದು. ದಿಸ್ ಇಸ್ ದ ಓನ್ಲಿ ರೂಮ್ ಸರ್ ಅಥವಾ ಬೇರೆ? ಇಲ್ಲ ಇಂಥ ಸುಮಾರು ಒಂದು 12 ರೂಮ್ ಇದೆ. 12 ರೂಮ್ ಇದೆ. ಸೂಪರ್ ಸರ್. ಸೊ ಪೇಷಂಟ್ ಬಂದವರಿಗೆಲ್ಲ ಇರ್ಲಿಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸರ್, ಯೂಶ್ವಲಿ ಡೆಂಟಲ್ ಟೂರಿಸಮ್ ಅಲ್ಲಿ ನಿಮಗೆ ಯಾವ ದೇಶಗಳಿಂದ ಜನ ಬರ್ತಾರೆ? ಸೊ ಎಲ್ಲ ಕಡೆಯಿಂದ ಬರ್ತಾರೆ. ಆಸ್ಟ್ರೇಲಿಯಾದಿಂದ ಬರ್ತಾರೆ, US ಇಂದ ಬರ್ತಾರೆ, ಸೌದಿ, ದುಬೈ ಅಲ್ಲಿಂದನೂ ಬರ್ತಾರೆ. ಸೊ ಬೇರೆ ಬೇರೆ ಕಂಟ್ರಿಯಿಂದ ಬಂದು ಟ್ರೀಟ್ಮೆಂಟ್ ತೊಗೊಂಡು ಇಲ್ಲಿದ್ದು ಹೋಗ್ತಾರೆ. ಸೊ ಬೇಸಿಕಲಿ KDC ಎಕ್ಸ್ಪ್ರೆಸ್ ಟೀತ್ದು ಅಂದರೆ ನಾನು ಬೇರೆ ಬೇರೆ ಕಡೆ ಹೋಗಿದ್ದೀನಿ. ಬಟ್ ಏನಂದರೆ ಈ ಥರ ಫೆಸಿಲಿಟಿ ತುಂಬ ಕಡಿಮೆ ಜನರ ಹತ್ರ ಇದೆ. ಒಂದು, ದೇ ಹ್ಯಾವ್ ಟು ಅರೇಂಜ್ ಫಾರ್ ದ ಅಕೊಮಡೇಷನ್ನು. ಹೌದು. ಓಕೆ. ಎರಡನೇದು ಏನಂದರೆ ಅವರು ಮತ್ತೆ ಓಡಾಡೋದು ಅಕೊಮಡೇಷನ್ ಮಾಡಿ. ಬಟ್ ಇಲ್ಲಿ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ, ರೆಸ್ಟ್ ತೊಗೊಳ್ಳಿ, ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಬ್ಯಾಕ್ ಹೋಮ್. ಕಂಪ್ಲೀಟ್ ಎಲ್ಲ ಇಲ್ಲೇ ಇರುತ್ತೆ. ಈ ಕೆಲವೊಂದು ಸರ್ಜರೀಸ್ ಮಾಡ್ತೀವಿ, ಕೆಲವೊಂದು ಫುಲ್ ಮೌತ್ ಇಂಪ್ಲಾಂಟ್ಸ್ ಹಾಕ್ತೀವಿ. ಅವ್ರು ಇಲ್ಲೇ ಇದ್ಕೊಂಡು ನರ್ಸಿಂಗ್ ಸ್ಟಾಫನ್ನು ಇರ್ತಾರೆ. ಏನಾರು ಅವ್ರು ನೋವಿದ್ರೆ ಬಂದು ಚೆಕ್ ಮಾಡಿ, ಅಂದರೆ ಅವ್ರದ್ದು ಅಬ್ಸರ್ವೇಷನ್ ಆಗುತ್ತೆ, ಟ್ರೀಟ್ಮೆಂಟ್ ಆಗುತ್ತೆ. ಮಧ್ಯೆ ಗ್ಯಾಪ್ ಇದ್ದಾಗ ಟೂರು ಮಾಡ್ಬೋದು. ಅಂದರೆ ಎವ್ರಿಥಿಂಗ್ ಅಂದರೆ ಅಂಡರ್ ಒನ್ ರೂಫಲ್ಲಿ ಎಲ್ಲ ಸೊಲ್ಯೂಷನ್ ಕೊಟ್ಟಿದ್ದೀವಿ ಅವ್ರಿಗೆ. ಸರ್, ಇಲ್ಲಿ ಏನೇನೆಲ್ಲ ಇದೆ? ಸರ್, ಇದು ಯೂನಿಟ್ 3 ಅಂದರೆ ನಾವು ಇದನ್ನು ಎಕ್ಸ್ಕ್ಲೂಸಿವ್ಲಿ ನಾವು ಪ್ರಾಸ್ತೋಡಾಂಟಿಕ್ಸ್ ಅಂದರೆ ಕೃತಕ ಹಲ್ಲನ್ನು ಕಟ್ಟುವಂಥ ಅದೇನು ಸ್ಪೆಷಾಲಿಟಿ ಇದೆ ಎಲ್ಲ ಅದನ್ನು ಇಲ್ಲಿ ಮಾಡ್ತೀವಿ. ಈಗ ಕಂಪ್ಲೀಟ್ ಸೆಟ್ ಇರ್ಬೋದು, ಅದನ್ನ ಇಲ್ಲಿ ಮಾಡ್ತೀವಿ. ಅಥವಾ ಬ್ರಿಡ್ಜ್ ಅಂತ ತೋರಿಸ್ತಲ್ಲ ಅವಾಗ ಫಿಕ್ಸ್ ಹಲ್ಲು, ಅದನ್ನು ಇಲ್ಲಿ ರೆಡಿ ಮಾಡ್ತೀವಿ. ಆಮೇಲೆ ಇಂಪ್ಲಾಂಟ್ಸ್ ಹಾಕಿರ್ತೀವಿ, ಆ ಇಂಪ್ಲಾಂಟ್ಸ್ ಮೇಲೆ ಅಲ್ಲಿ ರೆಡಿ ಮಾಡ್ತೀವಲ್ಲ ಅದು ಎಲ್ಲ ಇಲ್ಲೇ ಆಗುತ್ತೆ. ಇದು ಕಂಪ್ಲೀಟ್ ಎಲ್ಲ ಮಾಡೋದು ಬರೀ ಪ್ರಾಸ್ತೋಡಾಂಟಿಕ್ಸ್. ನಾವು ಇಂಪ್ಲಾಂಟ್ ಬಗ್ಗೆ ಮಾತಾಡಿದ್ವಿ. ಬಟ್ ಇಂಪ್ಲಾಂಟ್ ಅಂದರೆ ನಿಜವಾಗ್ಲೂ ಹೇಗೆ ಮಾಡ್ತಾರೆ, ಹೇಗೆ ನಡೀತೆ ಆ ಪ್ರೊಸೆಸ್ಸು, ಬನ್ನಿ ನೋಡೋಣ. ಎಸ್ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಅದೇ ಇಂಪ್ಲಾಂಟ್ ಬಗ್ಗೆ ನೀವು ಮಾತಾಡಿದ್ರಿ ಇದಕ್ಕಿಂತ ಮುಂಚೆ. ವಿ ಜಸ್ಟ್ ವಾಂಟೆಡ್ ಟು ಸಿ ಹೇಗೆ ಅದು ವರ್ಕ್ ಆಗುತ್ತೆ, ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಅಂತ. ಸರ್, ಡೆಂಟಲ್ ಇಂಪ್ಲಾಂಟ್ಸ್ ಅಂದರೆ ಭಾಳ ಸಿಂಪಲ್ ಪ್ರೊಸೀಜರ್. ಅಂದರೆ ಅನಸ್ತೀಶಾ ಕೊಡ್ತೀವಿ. ಇಂಪ್ಲಾಂಟ್ಸಲ್ಲಿ 2 ಥರ ಬರ್ತದೆ. ಒಂದು ಬೇಸಲ್ ಇಂಪ್ಲಾಂಟ್ ಅಂತ ಕರಿತೀವಿ, ಇನ್ನು ಒಂದು ಕನ್ವೆನ್ಷನಲ್ ಇಂಪ್ಲಾಂಟ್ ಅಂತ ಕರಿತೀವಿ. ಸೊ ಬೇಸಲ್ ಇಂಪ್ಲಾಂಟಲ್ಲಿ ಏನು ಮಾಡ್ತೀವಿ ಅಂದರೆ ಇಂಜೆಕ್ಷನ್ ಕೊಟ್ಟು ಸ್ಕಿನ್ ಓಪನ್ ಮಾಡಲಾರ್ದೆ ಡೈರೆಕ್ಟ್ ಸ್ಕಿನ್ ಒಳಗಿಂದ ಒಂದು ಸ್ಮಾಲ್ ಹೋಲ್ ಹಾಕ್ಬಿಟ್ಟು ಇಮಿಡಿಯೇಟ್ಲಿ ಸ್ಕ್ರೂ ಫಿಕ್ಸ್ ಮಾಡ್ತೀವಿ. ಸ್ಕ್ರೂ ಫಿಕ್ಸ್ ಮಾಡಿ ಅಳತೆ ತೊಗೊಂಡು ವಿದಿನ್ 3-4 ಡೇಸ್ ಅಥವಾ 1 ವೀಕಲ್ಲಿ ಅಲ್ಲನ್ನು ಫಿಕ್ಸ್ ಮಾಡ್ತೀವಿ. ಅದು ಒಂದು ಸಿಸ್ಟಮ್ ಬೇಸಲ್ ಇಂಪ್ಲಾಂಟ್ ಅಂತ. ಇನ್ನೂ ಒಂದು ಕನ್ವೆನ್ಷನಲ್ ಇಂಪ್ಲಾಂಟ್ ಅಂತ ಬರ್ತದೆ. ಕನ್ವೆನ್ಷನಲ್ ಇಂಪ್ಲಾಂಟಲ್ಲಿ ಏನು ಮಾಡ್ತೀವಿ ಅಂದರೆ ಇಂಜೆಕ್ಷನ್ ಕೊಟ್ಟು ಸ್ಕಿನ್ ಓಪನ್ ಮಾಡ್ತೀವಿ, ಆಮೇಲೆ ಸ್ಮಾಲ್ ಸ್ಕ್ರೂ ಹಾಕ್ತೀವಿ. ಸ್ಕ್ರೂ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ 3 ಮಂತ್ಸ್ ವೇಟ್ ಮಾಡ್ತೀವಿ. ವೇಟ್ ಮಾಡಿಬಿಟ್ಟು ಆಮೇಲೆ ಕೆಲವೊಂದು ಸ್ಟೆಪ್ಸ್ ಇರುತ್ತೆ, ಅದು ಮಾಡಿಬಿಟ್ಟು ಮತ್ತೆ ಎಲ್ಲ ಅಷ್ಟು ಅಲ್ಲಿ ಫಿಕ್ಸ್ ಮಾಡ್ತೀವಿ. ಏನು ಡಿಫ್ರೆನ್ಸ್ ಅಂದರೆ ಬೇಸಲ್ಲು ಭಾಳ ಬೇಗ ಮುಗೀತದೆ, ಫಾಸ್ಟ್ ಆಗುತ್ತೆ. ಬಟ್ ಅದು ಸ್ವಲ್ಪ ಲೈಫ್ ಕಮ್ಮಿ, ಬಾಳಿಕೆ ಕಮ್ಮಿ ಅದಕ್ಕೆ. ಸೊ ಅದೇ ಕನ್ವೆನ್ಷನಲ್ ಆದರೆ ಲೈಫ್ ಹೆಚ್ಚಿಗೆ ಬರ್ತದೆ, ಟೈಮ್ ತೊಗೊಳುತ್ತೆ, ಬಟ್ ಬಾಳಿಕೆ ಚೆನ್ನಾಗಿ ಬರ್ತಾ ಇದೆ. ಇವಾಗ ನಾನು ಮಾಡ್ತಾ ಇರೋದು ಕನ್ವೆನ್ಷನಲ್ ಇಂಪ್ಲಾಂಟ್ಸ್. ಸೊ ಮ್ಯಾಕ್ಸಿಮಮ್ 1 ಇಂಪ್ಲಾಂಟ್ ಹಾಕ್ಲಿಕ್ಕೆ 5 ನಿಮಿಷ ಬೇಕಾಗುತ್ತೆ. ಸೊ ಇವ್ರ ಕೇಸಲ್ಲಿ ಏನಾಗಿದೆ ಅಂದರೆ ಅಷ್ಟು ಅಲ್ಲಿ ಹೋಗ್ಬಿಟ್ಟಿದೆ. ಸೊ ಕೆಳಗಡೆಯಲ್ಲಿ 6 ಇಂಪ್ಲಾಂಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ಡೆಂಟಲ್ ಇಂಪ್ಲಾಂಟ್ ಅಂತ ಕರಿತೀವಿ. ಇದೊಂದು ಸ್ಮಾಲ್ ಸ್ಕ್ರೂ ಇರುತ್ತೆ ಈ ಥರ. ಈ ಸ್ಕ್ರೂನ ನಾವು ಮೂಲೆಯಲ್ಲಿ ಫಿಕ್ಸ್ ಮಾಡ್ತೀವಿ ಇದನ್ನು. ಬಟ್ ಅದು ಹೊಂದ್ಕೊಳ್ಳುತ್ತೆ ಒಳಗಡೆ. ಇದು ಟೈಟಾನಿಯಮಿಂದ ತಯಾರಾಗಿರ್ತದೆ. ಟೈಟಾನಿಯಂ ಹೆಂಗಿರುತ್ತೆ ಅಂದರೆ ಅದೊಂಥರ ಬಯೋ ಕಂಪ್ಯಾಟಿಬಲ್ ಮೆಟೀರಿಯಲ್ ಅಂತ ಕರಿತೀವಿ. ನಮ್ಮ ಬಾಡಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತದೆ. ಸೊ ಅದರದ್ದು ಸೈಡ್ ಎಫೆಕ್ಟ್ ಅನ್ನೋದು ಏನೂ ಇರಲ್ಲ. ನೆಕ್ಸ್ಟ್ ಡ್ರಿಲ್ ಹಾಕು. ಆ್ಯಕ್ಚುಲಿ ಡೆಂಟಲ್ ಇಂಪ್ಲಾಂಟ್ಸ್ ಅಂದರೆ ಭಾಳ ಜನ ಭಯ ಪಡ್ತಾರೆ. ಇದೇನೋ ಒಂದು ಮೇಜರ್ ಸರ್ಜರಿ ಅಂತ ಏನೋ ಅನ್ಕೊಂತಾರೆ.
ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಮೈನರ್ ಸರ್ಜಿಕಲ್ ಪ್ರೊಸೀಜರ್. ಅಂದರೆ ಒಂದು ಲೈಕ್ ಒಂದು ಚಿಕ್ಕದಾದಂಥ ಒಂದು ಆಪ್ರೇಷನ್ ಅಂತ ಕರಿಬೇಕು, ವೆರಿ ಸ್ಮಾಲ್. ಇನ್ನು ಅಲ್ಲಿ ಕೇಳ್ಸೋಕ್ಕೆ ಎಷ್ಟು ಟೈಮ್ ತೊಗೊತೀವಲ್ಲ ಅದಕ್ಕೆ ಅಷ್ಟೇ ಟೈಮಲ್ಲಿ ಅಥವಾ ಸೊ ಕೆಲವೊಂದ್ಸರಿ ಅದಕ್ಕಿಂತ ಕಮ್ಮಿ ಟೈಮಲ್ಲಿ ಇಂಪ್ಲಾಂಟ್ಸನ್ನು ಹಾಕ್ಬೋದು. ಎಕ್ಸ್ರೇ ರೂಮಲ್ಲಿದ್ದೀವಿ. ಫುಲ್ ಮೌತ್ ಎಕ್ಸ್ರೇ ಅಂತ ನಮಗೆ ಡಾಕ್ಟರ್ ಹೇಳ್ತಾ ಇದ್ರು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಮೋನಿಕಾ ಅವರು. ಎಸ್ ಮೋನಿಕಾ ಅವರೇ. ಈ ಪೇಷಂಟ್ಗೆ ಇಂಪ್ಲಾಂಟ್ ಆಗ್ತಿದೆ, ಅವ್ರದ್ದು ಇಂಪ್ಲಾಂಟ್ ಹಾಕಿದ್ದಾರೆ. ನಾವು ಇವಾಗ ಅವ್ರದ್ದು ಒ ಪಿ ಜಿ ಮಾಡಿ ನೋಡಬೇಕು. ಎಕ್ಸ್ರೇ ಅಂತಾರೆ ಒ ಪಿ ಜಿನ. ಇವಾಗ ಒ ಪಿ ಜಿ ತೊಗೊತಾ ಇದ್ದೀವಿ ಅವ್ರದ್ದು ನಾವು. ಓಕೆ, ಏನು ಇದರಿಂದ ಗೊತ್ತಾಗೋದು? ಬಿಕಾಸ್ ಇಂಪ್ಲಾಂಟ್ ಹಾಕಿರ್ತಾರಲ್ವಾ, ಅದು ಕರೆಕ್ಟ್ ಇದೆಯಾ ಅಂತ ಗೊತ್ತಾಗುತ್ತೆ ಎಕ್ಸ್ರೇನಲ್ಲಿ. ಎಸ್, ಎಷ್ಟು ಅಂದರೆ ಇದು ರಿಸಲ್ಟ್ ಬರೋದು ಇಮಿಡಿಯೇಟ್ಲಿ ಆಫ್ಟರ್ ದ ಆಟೋಮೆಟಿಕ್ ಬರುತ್ತೆ. ವಿತಿನ್ 50 ಸೆಕೆಂಡ್ಸ್, ಓನ್ಲಿ 50 ಸೆಕೆಂಡ್ಸಲ್ಲಿ ಮಿಷಿನ್ ರೊಟೇಟ್ ಆಗುತ್ತೆ, ಎಕ್ಸ್ರೇ ಆಗುತ್ತೆ. ಅಲ್ಲಿ ಕಟ್ಟಬೇಕಾದ್ರೆ ನಾವು ಅಳತೆ ತೊಗೋಬೇಕು. ಅಳತೆ ತೊಗೋದ್ರಲ್ಲಿ 2 ಸಿಸ್ಟಮ್ ಇದೆ. ಒಂದು ನಾವು ಏನು ಮಾಡ್ತೀವಿ ಅಂದರೆ ಈ ಥರ ಹಿಟ್ಟು ಹಾಕ್ಬಿಟ್ಟು ಆಲ್ಜಿನೇಟ್ ಅಂತ ಕರಿತೀವಿ ಅಥವಾ ರಬ್ಬರ್ ಬೇಸ್ ಅಂತ ಕರಿತೀವಿ. ಈ ಥರ ಹಾಕ್ಬಿಟ್ಟು ಅಚ್ಚನ್ನ ತೊಗೊತೀವಿ. ಇದು ಒಂದು ಮೆಥಡು, ಕಾಮನ್ನಾಗಿ ಎಲ್ಲರೂ ಮಾಡ್ತಾರೆ ಇದನ್ನು. ಇದ್ರ ಜೊತೆಗೆ ನಮ್ಮಲ್ಲಿ ಇದು ಲೈಕ್ ಅಳತೆ ತೊಗೊಂಡ್ಮೇಲೆ ಈ ಥರ ಮಾಡೆಲ್ ರೆಡಿ ಮಾಡ್ತೀವಿ. ಲೈಕ್ ಮಾಡೆಲ್ ರೆಡಿ ಮಾಡಿದ್ಮೇಲೆ ಈ ಥರ ಸೆಟ್ ಎಲ್ಲ ರೆಡಿ ಆಗುತ್ತೆ. ಇದು ಒಂದು ಸಿಸ್ಟಮ್ಮು. ಇವಾಗ ಇದಕ್ಕಿಂತ ಅಡ್ವಾನ್ಸ್ ಸಿಸ್ಟಮ್ ಏನು ಬಂದಿದ್ದಾರೆ, ಸ್ಕ್ಯಾನರ್ಸ್ ಅಂತ ಕರಿತೀವಿ, ಇಂಟ್ರಾ ಓರಲ್ ಸ್ಕ್ಯಾನರ್ಸ್ ಅಂತ. ಸ್ಕ್ಯಾನಿಂಗ್ ಅಂದರೆ ನಾವು ಅಳತೆನೇ ತೊಗೊಳಲ್ಲ, ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿಬಿಡುತ್ತೆ. ಬಾಯಿ ಅಲ್ಲೂ ಕಂಪ್ಲೀಟ್ ಸ್ಕ್ಯಾನ್ ಮಾಡುತ್ತೆ. ಅಲ್ಲಿ ಆಗ್ತಾ ಇದ್ದಾರೆ ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನೆಲ್ಲ ನಾವು ಅದನ್ನು ಪ್ರಿಂಟ್ ಮಾಡ್ತಾರೆ. ಇದನ್ನೇ ನಾವು ಲ್ಯಾಬಿಗೆ ಕಳಿಸ್ತೀವಿ. ಲ್ಯಾಬಿಗೆ ಕಳಿಸಿದ್ಮೇಲೆ ಅದನ್ನು ಪ್ರಿಂಟ್ ಮಾಡಿಕೊಂಡು ಅವ್ರು ರೆಡಿ ಮಾಡ್ಕೊಂಡು ಕಳಿಸ್ತಾರೆ. ಲ್ಯಾಬ್ ಅಂದರೆ ಯಾರು ಮಾಡೋದು? ಡೆಂಟಲ್ ಲ್ಯಾಬ್. ಅದು ಇದೆ, ನಮ್ಮ ಸ್ವಂತನೇ ಇದೆ, ಲ್ಯಾಬು ಇದೆ, ನಮ್ಮದು ಇದೆ. ಕೆಲವೊಂದು ಸ್ಪೆಷಲ್ ವರ್ಕ್ ಇದ್ದರೆ ಹೊರಗಡೆ ತರಿಸ್ತೀವಿ ನಾವು. ಸೊ ಅದನ್ನು ಡಾಕ್ಟರ್ ವಿನಯ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಈಸ್ ಅವರ್ ಸೀನಿಯರ್ ಪ್ರಾಸ್ತೋಡಾಂಟಿಸ್ಟ್. ಇವರು ಸ್ಕ್ಯಾನ್ ಮಾಡ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ. ಸೊ ನಮ್ಮ ಜೊತೆಗೆ ಡಾಕ್ಟರ್ ವಿನಯ್ ಅವರಿದ್ದಾರೆ, ಪ್ರಾಸ್ತೋಡಾಂಟಿಸ್ಟ್. ಎಸ್ ಸರ್, ಫಸ್ಟ್ ಆಫ್ ಆಲ್ ಪ್ರಾಸ್ತೋಡಾಂಟಿಕ್ಸ್ ಅಂದರೆ ನಾವು ಹಲ್ಲನ್ನು ರಿಪ್ಲೇಸ್ ಮಾಡ್ತೀವಿ. ಸೊ ಅದು ಆರ್ಟಿಫಿಷಿಯಲ್ ಹಲ್ಲನ್ನು ಹಾಕೋದು. ಸೊ ನಾವು ಆರ್ಟಿಫಿಷಿಯಲ್ ಹಲ್ಲು ಹಾಕಬೇಕಿಂತ ಮುಂಚೆ ಬಾಯಿದು ಒಂದು ಅಚ್ಚು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಅದು ಅಚ್ಚು ಅಂದರೆ ಈ ಥರ ಇರುತ್ತೆ, ಇದು ನೋಡಿ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಬಾಯಿ ಒಳಗಡೆ ಒಂದು ಹಿಟ್ಟಿನ ಥರ ಮಟೀರಿಯಲ್ ಹಾಕಿ ಅದು ಅಚ್ಚು ರೆಡಿ ಮಾಡಿಕೊಂಡು ಹಿಂಗೆ ಒಂದು ಮಾಡೆಲ್ ರೆಡಿ ಮಾಡ್ಕೋತೀವಿ. ಸೊ ಇದು ಮಾಡೆಲ್ ರೆಡಿ ಆದಮೇಲೆ ಈ ಮಾಡೆಲ್ ಮೇಲೆ ನಾವು ಯಾವುದಾದ್ರೂ ಹಲ್ ಸೆಟ್ ಇರಲಿ ಅದನ್ನು ನಾವು ರೆಡಿ ಮಾಡ್ತೀವಿ. ಸೊ ಇದೆಲ್ಲ ಒಂದು ಫ್ಯಾಕ್ಟ್ರಿ, ಅದು ಲ್ಯಾಬ್ ಅಂತೀವಿ, ಅದು ಫ್ಯಾಕ್ಟ್ರಿಯಲ್ಲಿ ರೆಡಿಯಾಗಿ ಬರುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಇದು ನಮ್ಮದು ಮಾಡೆಲ್. ಸೊ ಅದು ಮಾಡೋದಕ್ಕೆ ಬೇರೆ ಬೇರೆ ಥರ ಟೆಕ್ನಿಕ್ಸ್ ಇದೆ. ಸೊ ಒಂದು ಕನ್ವೆನ್ಷನಲ್ ಅಂದರೆ ಭಾಳ ವರ್ಷದಿಂದ ಫಾಲೋ ಮಾಡ್ತಾ ಇರೋ ಟೆಕ್ನಿಕ್ ಏನಂದರೆ ಇದು ಸಿಲಿಕಾನ್ ಮಟೀರಿಯಲ್ ಇರುತ್ತೆ. ಸೊ ಅದನ್ನು ನಾವು ಇದು ಟ್ರೇಯಲ್ಲಿ ಹಾಕಿ ಪೇಷಂಟ್ ಬಾಯಿ ಒಳಗಡೆ ಇಟ್ಟು ರೆಡಿ ಮಾಡ್ಕೋತೀವಿ. ಸೊ ಅದೇನಂದರೆ ಬಾಯಿಗೆ ಕಾಂಟ್ಯಾಕ್ಟ್ ಆಗುತ್ತೆ. ಸೊ ಕಾಂಟ್ಯಾಕ್ಟ್ ಆದಾಗ ಏನಂದರೆ ಪೇಷಂಟಿಗೆ ವಾಮಿಟಿಂಗ್ ಸೆನ್ಸೇಷನ್ನು, ಅದು ಡಿಸ್ಕಂಫರ್ಟ್ ಇರುತ್ತೆ. ಸೊ ಈಗ ಲೇಟೆಸ್ಟ್ ಟೆಕ್ನಾಲಜಿ ಅಂದರೆ ಇಂಟ್ರಾವರಲ್ ಸ್ಕ್ಯಾನರ್. ಓಕೆ, ಸೊ ಕಂಪ್ಯೂಟರ್ ಬೇಸ್ಡ್. ಸೊ ಇದೇನಂದರೆ ಇದು ಬಟನ್ ಪ್ರೆಸ್ ಮಾಡಿದ ಮೇಲೆ ಒಂದು ಬ್ಲೂ ಕಲರ್ ಲೈಟ್ ಬರುತ್ತೆ, ಅದು ಹಲ್ಲನ್ನು ಸ್ಕ್ಯಾನ್ ಮಾಡ್ಕೊಂಡ್ಬಿಡುತ್ತೆ. ಸೊ ಡಿಜಿಟಲಿ ಒಂದು ಮಾಡೆಲ್ ರೆಡಿ ಮಾಡ್ಕೊಳುತ್ತೆ. ಆ ಮಾಡೆಲ್ ಮೇಲೆ ಡಿಜಿಟಲ್ ಆಗಿ ಅವರು ಹಲ್ ಸೆಟ್ ರೆಡಿ ಮಾಡಿ ನಮಗೆ ಕಳಿಸ್ತಾರೆ. ಸೊ ಅವಾಗೇನಂದರೆ ಪೇಷಂಟಿಗೆ ಅನ್ಕಂಫರ್ಟಬಲ್ ಇರಲ್ಲ. ಆಮೇಲೆ ಈ ಥರ ನಾವು ಒಂದು ಅಚ್ಚನ್ನು ರೆಡಿ ಮಾಡೋದು ಬೇಕಾಗಲ್ಲ. ಆಮೇಲೆ ನಾವು ಡೈರೆಕ್ಟ್ ಸೆಂಡ್ ಬಟನ್ ಪ್ರೆಸ್ ಮಾಡಿದ ಮೇಲೆ ಅದು ಇಮೇಲ್ ಥ್ರೂ ಅವ್ರಿಗೆ ಹೋಗ್ಬಿಡುತ್ತೆ. ಸೊ ಟೈಮು ಸೇವ್ ಆಗುತ್ತೆ, ಪ್ಲಸ್ ಪೇಷಂಟಿಗೂ ಕಂಫರ್ಟೇಬಲ್ ಇರುತ್ತೆ, ಆಮೇಲೆ ಜಾಸ್ತಿ ಅಕ್ಯುರೇಟೂ ಇರುತ್ತೆ. ಸೊ ಅವರು ಅಚ್ಚು ಮಾಡಿ ಕಳಿಸ್ತಾರೆ, ಆಮೇಲೆ ಅವ್ರು ಹಲ್ಲಿನ ಸೆಟ್ ರೆಡಿ ಮಾಡಿ ಕಳಿಸ್ತಾರೆ. ಓಕೆ. ಈ ಸ್ಕ್ಯಾನ್ ಮಾಡೋದು ಅಂತಂದ್ರೆ ಅದು ಸೇಫ್, ಅದು ಮೆಥಡ್ ಅದೇನು? ಕಂಪ್ಲೀಟ್ಲಿ ಸೇಫ್ ಸರ್. ಇದು ಜಸ್ಟ್ ಬ್ಲೂ ಕಲರ್ ಲೈಟ್ ಇರುತ್ತೆ, ವಿಸಿಬಲ್ ಬ್ಲೂ ಲೈಟ್, ಯಾವುದು ಹಾರ್ಮ್ಫುಲ್ ಲೈಟ್ ಅಲ್ಲ. ಸೊ ಅದನ್ನು ನಾವು ಜಸ್ಟ್ ಹಲ್ಲಿನ ಮೇಲೆ ಹಿಂಗೆ ರನ್ ಮಾಡಿಬಿಟ್ರೆ ಅದು ಸ್ಕ್ಯಾನ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಡಾಕ್ಟರ್ ವಿನಯ್. ಥ್ಯಾಂಕ್ ಯು ಸರ್. ನನಗೊಂದು ಏನಂದರೆ, ಎಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆಯಲ್ಲ ಸರ್? ಸರ್, ಡೆಂಟಿಸ್ಟ್ರಿ ಅಂದರೆ ತುಂಬ ಹೆಂಗೆ ಅಡ್ವಾನ್ಸಸ್ ಬಂದಿದೆ ಅಂದರೆ ಈಗ ಆಲ್ಮೋಸ್ಟ್ ರೊಬೊಟಿಕ್ಸು ಗ್ರ್ಯಾಜುವಲಿ ಎಂಟರ್ ಆಗ್ತಾ ಇದೆ. ಇವನ್ ಎಸ್ಪೆಷಲಿ ನಮ್ಮದು ಇಂಪ್ಲಾಂಟಾಲಜಿ ಒಳಗೆ ಇವಾಗ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಬರ್ತಾ ಇದೆ. ನ್ಯಾವಿಗೇಷನ್ ಸಿಸ್ಟಮ್ ಅಂದರೆ ನಾವು ಇಂಪ್ಲಾಂಟ್ಸ್ ಯಾವ ಥರ ಆಗ್ತಾಯಿದ್ದೀವಿ ಅನ್ನೋದನ್ನು ಅಲ್ಲಿ ಡೈರೆಕ್ಟ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅಲ್ಲಿವರೆಗೂ ತುಂಬ ಅಡ್ವಾನ್ಸಸ್ ಬಂದಿದೆ. ಸೊ ಇದು ಎಲ್ಲ ಕಾಮನ್ ಮನೆಗೆ ರೀಚ್ ಆಗ್ತಾ ಇದೆ ಸರ್? ಒಂದು ಏನಂದರೆ ರೀಚ್ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್
ಡೆಂಟಲ್ ಟ್ರೀಟ್ಮೆಂಟ್ಸ್ ಎಕ್ಸ್ಪೆನ್ಸಿವ್ ಅನ್ನೋದಕ್ಕಿಂತ ಅದ್ರ ಹಿಂದೆ ಇರುವಂಥ ಇನ್ವೆಸ್ಟ್ಮೆಂಟು, ಟೆಕ್ನಾಲಜಿ, ಸೆಟಪ್ಪು, ಎಜುಕೇಷನು ಅದು ಎಕ್ಸ್ಪೆನ್ಸಿವ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ರೀಚ್ ಆಗೋದು ಸ್ವಲ್ಪ ಟೈಮ್ ತೊಗೋಬೋದು. ಬಟ್ ಗ್ರ್ಯಾಜುವಲಿ ವಾಟ್ ಐ ಆಮ್ ಸೀಯಿಂಗ್ ತುಂಬ ಅಡ್ವಾನ್ಸಸ್ ಆಗ್ತಾಯಿದೆ. ಹಳೆ ಸಿಸ್ಟಮ್ ಎಲ್ಲ ಹೋಗಿ ಹೊಸದೆಲ್ಲ ಇಂಪ್ಲಿಮೆಂಟ್ ಎಲ್ಲರೂ ಮಾಡ್ತಾಯಿದ್ದಾರೆ ಇವಾಗ. ಸೊ ನಾವೀಗ ಗ್ರೌಂಡ್ ಫ್ಲೋರಿಗೆ ಬಂದಿದ್ದೀವಿ, ಬೇಸ್ಮೆಂಟ್ ಬೇಸಿಕಲಿ ಇಲ್ಲಿ, ಮತ್ತು ಲ್ಯಾಬಿಗೆ ಬಂದಿದ್ದೀವಿ. ಯೂಶ್ವಲಿ ಲ್ಯಾಬ್ ಅಂದರೆ ಬೇರೆ ಥರದ್ದು ನಮಗೊಂದು ಕಲ್ಪನೆ ಇರುತ್ತೆ. ಬಟ್ ನಾವೇನು ಫಸ್ಟ್ ಫ್ಲೋರಲ್ಲಿ ನೋಡಿದ್ವಲ್ಲ, ಅಲ್ಲಿ ಡಾಕ್ಟರ್ ವಿನಯ್ ಅವ್ರು ತೋರಿಸಿದ್ದು, ಡಾಕ್ಟರ್ ನಮ್ಮ ಪರಮ್ ಶೆಟ್ಟಿ ಅವ್ರು ತೋರಿಸಿದ್ದು, ಆ ಏನು ಮಾಡೆಲ್ಗಳನ್ನ ತೋರಿಸೋದು ಅದೆಲ್ಲವೂ ಕೂಡ ಇಲ್ಲಿ ರೆಡಿ ಆಗುತ್ತೆ. ಕರೆಕ್ಟಾ ಸರ್? ಸರ್ ಹೆಂಗಿರುತ್ತೆ ಅಂದರೆ ಯೂಶ್ವಲಿ ಡೆಂಟಲ್ ಕ್ಲಿನಿಕ್ ಅಂತ ಏನು ಮಾಡ್ತೀವಿ ಅಂದರೆ ಯೂಶ್ವಲಿ ಏನು ಮಾಡ್ತಾರೆ, ಅಳತೆ ತೊಗೊಂಡು ಒಂದು ಸ್ಪೆಸಿಫಿಕ್ ಲ್ಯಾಬಿಗೆ ಕಳಿಸಿ ಅಲ್ಲೆಲ್ಲ ರೆಡಿ ಮಾಡಿಸಿ ಅಲ್ಲಿಂದ ತರಿಸ್ತಾರೆ. ನಮ್ಮಲ್ಲಿ ಏನಿದೆ ಅಂದರೆ ನಮ್ಮಲ್ಲಿ ಇನ್ ಅವಸರ ಲ್ಯಾಬ್ ಸೆಟಪ್ ಇದೆ. ಓಕೆ ಅಂದರೆ ಇಲ್ಲೇ ನಾವೆಲ್ಲ ಸೆಟ್ ರೆಡಿ ಮಾಡೋದು, ಕ್ಯಾಪ್ ರೆಡಿ ಮಾಡೋದು, ಅದು ಸೆರಾಮಿಕ್ ಕ್ಯಾಪ್ ಅಂತ ಇರುತ್ತೆ, ಜರ್ಕೂನಿಯಾ ಕ್ಯಾಪ್ ಅಂತ ಇರುತ್ತೆ, ಅವೆಲ್ಲ ಇದು ನಮ್ದೆಲ್ಲ ಇನ್ ಅವಸರ ಆಲ್ಮೋಸ್ಟ್ ಎಲ್ಲ ಆಗುತ್ತೆ. ಕಂಪ್ಲೀಟ್ ಟೀಮ್ ಇದೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಆಲ್ಮೋಸ್ಟ್ ಏನಂದರೆ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಆಗುತ್ತೆ, ಅಂದರೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಆಮೇಲೆ ನಾವು ಕ್ವಾಲಿಟಿನ ಮಾನಿಟರ್ ಮಾಡ್ಬೋದು, ಅದೊಂದು ಅಡ್ವಾಂಟೇಜ್. ಎಸ್. ಆಮೇಲೆ ಪೇಷಂಟ್ ಸ್ವಲ್ಪ ಎಕನಾಮಿಕಲ್ ಆಗ್ಬೋದು ಅಂತ ಅನ್ಕೋತೀನಿ. ಸ್ವಲ್ಪ ಆಗುತ್ತೆ, ಎಕನಾಮಿಕಲ್ ಆಗುತ್ತೆ. ಸೊ ನಮ್ಮ ಜೊತೆಗೆ ವಿನಯ್ ಅವರಿದ್ದಾರೆ, ಲ್ಯಾಬ್ ಟೆಕ್ನಿಷಿಯನು. ವಿನಯ್, ನಿಮ್ಮ ಕೆಲಸದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್, ನಾನು ಸೆರಾಮಿಸ್ಟು ಮತ್ತು ಇಲ್ಲಿ ಕ್ಯಾರೆಟ್ ಡಿಸೈನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಕ್ಲಿನಿಕ್ ಕಡೆಯಿಂದ ನಾವು ಇವಾಗ ಮಾಡಲ್ಸ್ ರಿಸೀವ್ ಮಾಡ್ಕೊತೀವಿ. ಮಾಡಲ್ಸ್ ಆಗಲಿ, ಇಂಪ್ರೆಷನ್ಸ್ ಆಗಲಿ, ಇಂಟ್ರಾವಲ್ ಸ್ಕ್ಯಾನರ್ ಅಂತ ಬರುತ್ತೆ, ಅದನ್ನ ನಾವು ಮೇಲ್ ಮುಖಾಂತರ ಇದು ಮಾಡ್ಕೊತೀವಿ. ಅದನ್ನೆಲ್ಲ ನಾವು ಇಲ್ಲಿ ಮಾಡಲ್ ರೆಡಿ ಮಾಡ್ಕೊತೀವಿ. ಫಸ್ಟು ಮಾಡಲ್ ಮಾಡಿಕೊಂಡು ಮಾಡಲ್ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ನಾವೊಂದು ಗೈಡೆನ್ಸ್ ಇರುತ್ತೆ, ಅಂದರೆ ಆರ್ಡರ್ ಫಾರ್ಮ್ ಅಂತ. ನಮಗೆ ಅಂದರೆ ನಮ್ಮ ಸರ್ ಅಂತವರು ನಮಗೆ ಆರ್ಡರ್ ಕೊಡ್ತಾರೆ, ಏನೇನು ಮಾಡಬೇಕದು, ಯಾವ ಥರ ರೆಡಿ ಮಾಡಬೇಕು, ಯಾವ ಕಲರ್ ಬೇಕು, ಪೇಷಂಟ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಅದನ್ನೆಲ್ಲ ನಮಗೆ ಅವರು ನೋಟ್ ಫಾರ್ಮಲ್ಲಿ ಬರ್ಕೊಡ್ತಾರೆ. ಅದ್ರ ಪ್ರಕಾರ ನಾವೆಲ್ಲ ಫಾಲೋ ಅಪ್ ಮಾಡ್ತೀವಿ. ಇಲ್ಲಿ ಬಂದುಬಿಟ್ಟು ನಾವು ಫಸ್ಟ್ ಇದೆಲ್ಲ 3D ಪ್ರಿಂಟರ್ಸ್ಗೆಲ್ಲ, ಮತ್ತು ಇದು ಫರ್ನೇಸ್ ಅಂತ ಹೇಳ್ತೀವಿ. ಇದರಲ್ಲೆಲ್ಲ ಇದು 1000 ಡಿಗ್ರಿ ಸೆಲ್ಸಿಯಸ್ಗೆಲ್ಲ ಹೋಗುತ್ತೆ. ಇದು ಕ್ರೌನ್ಸು ಫ್ಯಾಬ್ರಿಕೇಟ್ ಮಾಡಬೇಕಾದ್ರೆ ಪೌಡರ್ ಫ್ರಾಮ್ನ ಅದು ಒಂಥರ ರಿಜಿಡ್ ಆಗಿ ಮಾಡುತ್ತೆ. ಏನು ಮಟೀರಿಯಲ್ ಯೂಸ್ ಮಾಡ್ತಿರೋದು ನೀವು? ಸೆರಾಮಿಕ್ ಅಂತ, ಫೋರ್ಸಲಿನ್ನು. ಸೆರಾಮಿಕ್ ಫೋರ್ಸಲಿನ್ನು ಅಂದರೆ ನಾವು ಇವಾಗ ರೆಗ್ಯುಲರಾಗಿ ಸೆರಾಮಿಕ್ ಅಂತ ಇರುತ್ತಲ್ಲ, ಅದನ್ನೇ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಸ್ವಲ್ಪ ಅದು ಹೈ ಲೆವೆಲ್ ಸೆರಾಮಿಕ್ಕು. ಇಲ್ಲಿ ನೋಡ್ಕೋಬೋದು ನಾವು. ಇದು ನಮ್ಮದು ಮೌತಲ್ಲಿ ಡೆಂಟಿನ್ ಅಂತ ಇರುತ್ತಲ್ಲ ನ್ಯಾಚುರಲ್ ಆಗಿ ಕ್ರೌನಲ್ಲಿ, ಅದರದ್ದು ಸೆರಾಮಿಕ್ ಫಾರ್ಮ್ ಇದು ಡೆಂಟಿನ್ ಅನ್ನೋದು. ಮತ್ತು ಇದು ಎನಾಮೆಲ್ ಅಂತ ಇರುತ್ತಲ್ಲ ನಮಗೆ, ನಮ್ಮ ಮೌತಲ್ಲಿ ಸ್ಟ್ರಾಂಗೆಸ್ಟ್ ಬೋನ್ ಅಂತ ಹೇಳ್ಬೋದು ಅದಕ್ಕೆ, ಆ ಥರ ಎನಾಮೆಲು, ಅದಕ್ಕೆ ಸೆರಾಮಿಕ್ ಫೋರ್ಸ್ಲಿನ್ ಫಾರ್ಮ್ ಇದು. ಟೆಕ್ನಿಷಿಯನ್ಸ್ ಎಲ್ಲ ಅದನ್ನ ಬಿಲ್ಡಪ್ ಮಾಡ್ಕೊತೀವಿ. ಬಿಲ್ಡಪ್ ಮಾಡ್ಕೊಂಡ್ಬಿಟ್ಟು ಕಲರಿಂಗ್ ಎಲ್ಲ ಮಾಡ್ಕೊತೀವಿ. ಅಂದರೆ ಯಾವ ಮಾಡ್ತೀರಾ ನೀವು ಅದಕ್ಕೆ? ಪೇಷಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗ ಪೇಷಂಟ್ಗೆ ಫುಲ್ ಮೌತ್ ಮಾಡಿದಾಗ ನಾವು ಪ್ಲ್ಯಾನ್ ಮಾಡ್ಬೋದು ಅವ್ರಿಗೆ ಯಾವ ಕಲರ್ ಬೇಕು ಅಂತ, ಅವ್ರ ಸ್ಕಿನ್ ಟೋನ್ಗೆ ಮತ್ತು ಅವ್ರ ಫೇಸ್ಗೆ ಯಾವ ಮ್ಯಾಚ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡ್ ಮಾತ್ರ ಇದಾಗಿರುತ್ತೆ, ರಿಪ್ಲೇಸ್ ಮಾಡಬೇಕಾಗಿರುತ್ತೆ, ರೈಟ್ ಸೈಡು ನ್ಯಾಚುರಲ್ ಇರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ನ್ಯಾಚುರಲ್ಗೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಅವಾಗ ರೈಟ್ ಸೈಡ್ ಏನು ಕಲರ್ ಇರುತ್ತೋ ಅದನ್ನ ನಾವು ಲೆಫ್ಟ್ ಸೈಡ್ಗಳು ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಕಲರ್ ಇಂಪಾರ್ಟೆಂಟ್ ಆಗುತ್ತೆ, ಶೇಡ್ ಅಂತ ಹೇಳ್ತೀವಿ ಅದಕ್ಕೆ. ಇವಾಗ ನಾವು ಸೆರಾಮಿಕ್ ಅಂತ ತೋರಿಸ್ತಲ್ಲ ಪೌಡರ್ ನಿಮಗೆ ಡಬ್ಬದಲ್ಲಿ, ಅದನ್ನ ಈ ಫಾರ್ಮ್ ಬರುತ್ತೆ. ಒಂದು ಬಿಲ್ಡಪ್ ಮಾಡ್ಕೊಂಡು ಲೇಯರಿಂಗ್ ಟೆಕ್ನಿಷಿಯನ್ನು, ಆಮೇಲೆ ಟ್ರಿಮ್ಮಿಂಗು, ಹ್ಯಾಂಡ್ ವರ್ಕ್ ಎಲ್ಲ ಮಾಡಿ ಆದಮೇಲೆ ಎಸ್ಥೆಟಿಕ್ಕು, ಲುಕ್ಕು, ಅನಾಟಮಿ ಇವೆಲ್ಲ ಮಾಡಿ ಆದಮೇಲೆ ನಮ್ಗೆ ಈ ಫಾರ್ಮ್ ಬಂದ್ಬಿಡುತ್ತೆ ಕ್ರೌನ್. ಅವಾಗ ಇದು ಆಲ್ಮೋಸ್ಟ್ ಪೇಷಂಟ್ ಮೊದಲು ಆಗಿಬಿಟ್ರೆ ನ್ಯಾಚುರಲ್ ಲುಕ್. ನಾವು KDC ಎಕ್ಸ್ಪ್ರೆಸ್ ಟೀತ್ ಅದರ MD ಜೊತೆಗೆ ಸುಮಾರು ವಿಚಾರಗಳು ಮಾತಾಡಿದ್ವಿ ಮತ್ತು ಇಡೀ ಹಾಸ್ಪಿಟ್ಲ ನೋಡಿದ್ವಿ. ಸೊ ಥ್ಯಾಂಕ್ಸ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು. ಮತ್ತು ನಿಮ್ಮ ಎಲ್ಲ ಹಾಸ್ಪಿಟ್ಲನ್ನು ತೋರಿಸಿದ್ರಿ. ನಾನು ಅಂದ್ಕೊಂಡಂಗೆ ತುಂಬ ಜಾಸ್ತಿ ಫೆಸಿಲಿಟಿ ಇರುವಂಥ ಮತ್ತು ಎಲ್ಲ ಫೆಸಿಲಿಟಿಗಳು ಒಂದೇ ಅಂಡರ್ ಒನ್ ರೂಫ್ ಇರುವಂಥ ಹಾಸ್ಪಿಟ್ಲ್ಗಳಲ್ಲಿ ನಿಮ್ಮದೊಂದು. ಸೊ ನಿಮಗೆ ಥ್ಯಾಂಕ್ಸ್ ಮತ್ತು ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸಿಗೋಣ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು KDC ಎಕ್ಸ್ಪ್ರೆಸ್ ಟೀತ್ ಇದ್ರ ಬಗ್ಗೆ ಒಂದು ಮಾತುಕತೆ. ನೀವು RR ನಗರದ ಸುತ್ತಮುತ್ತ ಅಥವಾ ಬೆಂಗಳೂರಿನಲ್ಲಿ ಇಲ್ಲೇ ಇದ್ದರೂ ಕೂಡ KDC ಎಕ್ಸ್ಪ್ರೆಸ್ ಬರಬೇಕು ಅಂದರೆ ಅದರ ಕಾಂಟ್ಯಾಕ್ಟ್ ಡೀಟೇಲು, ಲೊಕೇಶನ್ ಎಲ್ಲವನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ. ಬೆಂಗಳೂರಲ್ಲಿ ಸುಮಾರು 12 ಕಡೆ ಇದೆ, ಆ ಎಲ್ಲದರ ಲೊಕೇಶನ್ಗಳನ್ನ ನಾನು ಹಾಕಿರ್ತೀನಿ. ಸೊ ಕರ್ನಾಟಕದಲ್ಲಿ ಹುಬ್ಳಿನಲ್ಲಿದೆ, ಮತ್ತು ಎಲ್ಲೆಲ್ಲಿದೆ ಸರ್? ಮುಧೋಳ್, ಜಮಖಂಡಿ, ಎಸ್, ಅಥಣಿಯಲ್ಲಿದೆ. ಓಕೆ. ಸೊ ಅಲ್ಲಿನವರು ಉತ್ತರ ಕರ್ನಾಟಕದವ್ರು ಅಲ್ಲೇ ಮಾಡ್ಬೋದು, ದಕ್ಷಿಣ ಕರ್ನಾಟಕದವ್ರು ಬೆಂಗಳೂರಿಗೆ ಬಂದರೆ ಇಲ್ಲೆಲ್ಲ ಸಿಗುತ್ತೆ ಫೆಸಿಲಿಟಿಗಳನ್ನ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಪ್ರಶ್ನೆಗಳೇನಾದರೂ ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ.